ಗೆಳೆಯರೇ ಮತ್ತು ಗೆಳತಿಯರೇ, ಯಾವತ್ತೂ ಒಬ್ಬ ವ್ಯಕ್ತಿಯ ಗುಣ ನೋಡಿ ಇಷ್ಟಪಡಬೇಕೆ ಹೊರತು ದೇಹದ ಸೌಂದರ್ಯನಲ್ಲ. ಯಾಕೆಂದ್ರೆ ದೇಹದ ಸೌಂದರ್ಯ ಅನ್ನೋದು ಯಾವತ್ತೂ ಶಾಶ್ವತ ಅಲ್ಲ. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ನಿತ್ಯಾ ಮೆನನ್. ಅದ್ಯಾವಾಗ ನಿತ್ಯಾ ಮೆನನ್ ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಸುದೀಪ್ ಜೊತೆ ಕೋಟಿಗೊಬ್ಬ ಎಂಬ ಸಿನಿಮಾದಲ್ಲಿ ನಡೆಸಿದ್ರು, ಈಕೆ ಅಂದ ಚಂದ ಸೌಂದರ್ಯ ಮುಗ್ಧ ಅಭಿನಯಕ್ಕೆ ನಮ್ಮ ಕರ್ನಾಟಕದ ಜನ ಮನಸೋತಿದ್ರು. ಆದ್ರೆ ಈ ನಿತ್ಯಾ ಮೆನನ್ ಮೂಲತಃ ಕರ್ನಾಟಕದವರಾಗಿದ್ರು, ಮಿಂಚಿದ್ದು ಮಾತ್ರ ಬೇರೆ ತೆಲುಗು ಮತ್ತು ತಮಿಳು ಚಿತ್ರರಂಗದಲ್ಲಿ. ಅಲ್ಲಿನ ಎಲ್ಲಾ ಸ್ಟಾರ್ ಹೀರೋಗಳ ಜೊತೆ ನಟಿಸಿ ಒಂದು ಕಾಲದಲ್ಲಿ ಸ್ಟಾರ್ ಹೀರೋಯಿನ್ ಆಗಿ ಮೆರೆದಿದ್ರು. ಆದ್ರೆ ಇಂತಹ ನಿತ್ಯಾ ಮೆನನ್ ಜೀವನ ಇವತ್ತು ಹಾಳಾಗಿ ಈಕೆಗೆ ಒಂದು ಸಿನಿಮಾದಲ್ಲೂ ಅವಕಾಶಗಳು ಸಿಗ್ತಾ ಇಲ್ಲ. ದೇಹ ವಿಪರೀತ ದಪ್ಪ ಆಗಿದೆ, ಈಕೆ ಸೌಂದರ್ಯ ಹಾಳಾಗಿದೆ. ಇನ್ನು ಸದ್ಯಕ್ಕೆ ಇವಳನ್ನ ಹಾಕಿಕೊಂಡು ಸಿನಿಮಾ ಮಾಡಲು ಯಾವ ಹೀರೋನು ಡೈರೆಕ್ಟ್ರು ಮುಂದೆ ಬರ್ತಾ ಇಲ್ಲ. ಜೀವನ ಹಾಳಾಗಿದೆ. ಇನ್ನು ಈ ರೀತಿ ನಿತ್ಯಾ ಮೆನನ್ ಜೀವನ ಹಾಳಾಗಲು ಕೆಲವರ ಪ್ರಕಾರ ಇವಳಿಗಿರುವ ಅಹಂಕಾರನೇ ಕಾರಣ ಆದ್ರೆ, ಇನ್ನೂ ಕೆಲವರ ಪ್ರಕಾರ ಈಕೆಗಿರುವ ಸಾಲು ಸಾಲು ಸಂಬಂಧಗಳು ಮತ್ತು ಪ್ರೇಮ ವೈಫಲ್ಯಗಳೇ ಕಾರಣ. ಹಾಗಾದ್ರೆ ನಡೆದಿದ್ದಾದ್ರೂ ಏನು? ಇವತ್ತಿನ ವಿಡಿಯೋದಲ್ಲಿ ನಿತ್ಯಾ ಮೆನನ್ ದೇಹ ವಿಪರೀತ ದಪ್ಪ ಆಗಲು ಆಕೆಗಿರುವ ಕಾಯಿಲೆನೇ ಕಾರಣನ, ದುಲ್ಕರ್ ಸಲ್ಮಾನ್ ಜೊತೆ ಇನ್ನೊಂದು ಸಾರಿ ಓಡಾಡಿದ್ರೆ ನಿನ್ನ ಜೀವನನೇ ಹಾಳು ಮಾಡ್ತೀನಿ ಅಂತ ಮಮ್ಮೂಟಿ ನಿತ್ಯಾ ಮೆನನ್ಗೆ ಎದುರಿಸಿದ್ದಾದ್ರೂ ಯಾಕೆ? ನಿತ್ಯಾ ಮೆನನ್ನ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಲು ಕಾರಣ ಏನು? ಧನುಷ್ ಸಂಸಾರ ಹಾಳಾಗಿ ಧನುಷ್ ಹೆಂಡತಿ ಧನುಷ್ಗೆ ಡೈವರ್ಸ್ ಕೊಡಲು ನಿತ್ಯಾ ಮೆನನ್ನೇ ಕಾರಣನ? ಸುದೀಪ್ ಮತ್ತು ನಿತ್ಯಾ ಮೆನನ್ ನಡುವೆ ನಡೆದಿದ್ದಾದ್ರೂ ಏನು ಎಂಬ ಎಲ್ಲ ಆಸಕ್ತಿ ಭರಿತ ಕುತೂಹಲಕಾರಿ ರಾಷ್ಟ್ರೀಯದಾಯಕ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನ ಒತ್ತಿ. ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ. ವಿಡಿಯೋನ ಲೈಕ್ ಮಾಡಿ. ನಿತ್ಯಾ ಮೆನನ್ ಅಲಿಯಾಸ್ ನಿತ್ಯಾ ಹುಟ್ಟಿದ್ದು 1988ನೇ ಇಸ್ವಿ ಏಪ್ರಿಲ್ 8ನೇ ತಾರೀಕು ಕರ್ನಾಟಕದಲ್ಲಿನ ಬೆಂಗಳೂರಿನ ಒಂದು ಮಲಯಾಳಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ. ತಂದೆ ಸುಕುಮಾರ್, ತಾಯಿ ನಳಿನಿ. ಇನ್ನು ಈಕೆಗೆ ಸಿದ್ಧಾರ್ಥ್ ಎನ್ನುವ ಅಣ್ಣ ಕೂಡ ಇದ್ದಾನೆ. ನಿತ್ಯಾ ಮೆನನ್ ತಂದೆ ಕೇರಳಗೆ ಸೇರಿದವರಾಗಿದ್ದು ಕೆಲಸದ ಕಾರಣವಾಗಿ ಬೆಂಗಳೂರಿಗೆ ಬಂದು ಸೆಟಲ್ ಆಗಿ ತನ್ನ ಜೊತೆ ಕೆಲಸ ಮಾಡುತ್ತಿದ್ದ ನಳಿನಿ ಎನ್ನುವ ಹೆಂಗಸನ್ನ ಮದುವೆಯಾಗಿದ್ರು. ನಂತರ ಇವರ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ ಇಬ್ರು ಮಕ್ಕಳು ಕೂಡ ಜನಿಸಿದ್ರು. ಇದು ಹೀಗೆ ಇದ್ರೆ ನಿತ್ಯಾ ಮೆನನ್ ತನ್ನ ಶಾಲಾ ವಿದ್ಯಾಭ್ಯಾಸವನ್ನ ಬೆಂಗಳೂರಿನ ಪೂರ್ಣ ಪ್ರಜ್ಞಾ ಸ್ಕೂಲ್ನಲ್ಲಿ ಮುಗಿಸಿದ್ರು. ಓದಿನಲ್ಲಿ ತುಂಬಾನೇ ಚುರುಕಾಗಿದ್ದ ನಿತ್ಯಾಗೆ ಚಿಕ್ಕ ವಯಸ್ಸಿನಿಂದ ಆಕ್ಟಿಂಗ್ ಮೇಲೆ ಬಹಳವಾಗಿ ಇಂಟ್ರೆಸ್ಟ್ ಇದ್ದುದರಿಂದ ಈಕೆ ತಂದೆ ತಾಯಿ ಕೂಡ ಇವಳಿಗೆ ಸಪೋರ್ಟ್ ಮಾಡುತ್ತಾ ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿಮಾಗಳಲ್ಲಿ ಇವಳ ಕೈಲಿ ಆಕ್ಟ್ ಮಾಡಿಸ್ಬೇಕು ಅಂತ ಡಿಸೈಡ್ ಆದ್ರು. ಇದರಿಂದ ಇವಳಿಗೆ 10 ವರ್ಷ ಇರಬೇಕಾದ್ರೇನೆ ಒಂದು ಫೋಟೋ ಶೂಟ್ ಮಾಡಿಸಿ ಚಾನ್ಸ್ಗೋಸ್ಕರ ಟ್ರೈ ಮಾಡಲು ಆರಂಭಿಸಿ, ಆ ರೀತಿಯಲ್ಲಿ ಟ್ರೈ ಮಾಡುತ್ತಾ ಇರಬೇಕಾದ್ರೇನೆ ಹನುಮಾನ್ ಎನ್ನುವ ಫ್ರೆಂಚ್ ಇಂಗ್ಲಿಷ್ ಸಿನಿಮಾದಲ್ಲಿ ಟಬು ತಂಗಿಯಾಗಿ ಆಕ್ಟ್ ಮಾಡುವ ಅವಕಾಶ ಸಿಕ್ಕಿ ನಿತ್ಯಾ ಮೆನನ್ ಸಿನಿಮಾ ಇಂಡಸ್ಟ್ರಿಗೆ ಪದಾರ್ಪಣೆ ಮಾಡಿದ್ರು. ಇನ್ನು ಈ ರೀತಿ ನಿತ್ಯಾ ಮೆನನ್ ಆಕ್ಟ್ ಮಾಡಿದ ಈ ಸಿನಿಮಾ 1989ನೇ ಇಸ್ವಿಯಲ್ಲಿ ರಿಲೀಸ್ ಆಗಿ ತಕ್ಕ ಮಟ್ಟಿಗೆ ಯಶಸ್ವಿಯಾದ್ರೂ ಕೂಡ ನಿತ್ಯಾ ಮೆನನ್ ಮಾಡಿದ ಪಾತ್ರಕ್ಕೆ ಅಷ್ಟೇನು ಹೆಸರೇ ಆಗ್ಲಿ ಕೀರ್ತಿನೇ ಆಗ್ಲಿ ಬರಲಿಲ್ಲ. ಆದ್ರೂ ಕೂಡ ಈಕೆ ತಂದೆ ತಾಯಿ ಮಗಳನ್ನ ಯಾವ ರೀತಿಯಲ್ಲಾದ್ರೂ ಸಿನಿಮಾದಲ್ಲಿ ಫೇಮಸ್ ಮಾಡಿಸಬೇಕು ಅಂತ ಡಿಸೈಡ್ ಆಗಿ ತಮ್ಮ ಮನೆಯನ್ನ ಬೆಂಗಳೂರಿನಿಂದ ಮುಂಬೈಗೆ ಬದಲಾಯಿಸಿ ಹಿಂದಿ ಭಾಷೆಯ ಸಿನಿಮಾಗಳಲ್ಲಿ ಟ್ರೈ ಮಾಡಿದಾಗ 2001ರಲ್ಲಿ ನಿತ್ಯಾಗೆ ಛೋಟಿ ಮಾ ಎಂಬ ಸೀರಿಯಲ್ ನಲ್ಲಿ ಸಪೋರ್ಟಿಂಗ್ ರೋಲ್ ನಲ್ಲಿ ಆಕ್ಟ್ ಮಾಡುವ ಚಾನ್ಸ್ ಸಿಕ್ಕಿ 1 ವರ್ಷಗಳ ಕಾಲ ಈಕೆ ಆ ಸೀರಿಯಲ್ ನಲ್ಲಿ ಆಕ್ಟ್ ಮಾಡುತ್ತಾ ಒಂದಿಷ್ಟರ ಮಟ್ಟಿಗೆ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿದ್ರಿಂದ ನಿತ್ಯಾಗೆ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗಿ ಇದರಿಂದೇನೆ ಹಿಂದಿ ಸಿನಿಮಾಗಳಲ್ಲಿ ಅವಕಾಶಕ್ಕಾಗಿ ಪ್ರಯತ್ನ ಪಟ್ಟರು ಕೂಡ ಯಾರು ಈಕೆಗೆ ಚಾನ್ಸ್ ಕೊಡದೇ ಇದ್ರಿಂದ ಬೇರೆ ದಾರಿನೇ ಇಲ್ಲದೆ ಮತ್ತೆ ಬೆಂಗಳೂರಿಗೆ ತನ್ನ ಮನೆಯನ್ನ ಬದಲಾಯಿಸಿ ಒಂದು ಕಡೆ ಎಜುಕೇಶನ್ ನ ಕಂಟಿನ್ಯೂ ಮಾಡ್ತಾನೆ, ಇನ್ನೊಂದು ಕಡೆ ಕನ್ನಡ ಸಿನಿಮಾಗಳಲ್ಲೂ ಚಾನ್ಸ್ ಗಳಿಗಾಗಿ ಟ್ರೈ ಮಾಡಲು ಆರಂಭಿಸಿ ಆ ರೀತಿಯಲ್ಲಿ ತನ್ನ ಡಿಗ್ರಿ ವಿದ್ಯಾಭ್ಯಾಸವನ್ನ ಬೆಂಗಳೂರಿನ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಓದುತ್ತಿರಬೇಕಾದ್ರೇನೆ ಇವಳಿಗೆ ಕನ್ನಡದಲ್ಲಿ 7 o'clock ಎಂಬ ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ಆಕ್ಟ್ ಮಾಡುವ ಚಾನ್ಸ್ ಸಿಕ್ಕಿ, ಇನ್ನು ಈ ಸಿನಿಮಾ 2006ನೇ ಇಸ್ವಿಯಲ್ಲಿ ರಿಲೀಸ್ ಆಗಿ ಅಟ್ಟರ್ ಫ್ಲಾಪ್ ಆಗಿದ್ದರಿಂದ ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ ನಿತ್ಯಾ ಮೆನನ್ ನೋಡಿದ ಜನರೆಲ್ಲ ಈಕೆ ಏನು ಅಷ್ಟೇನು ಚೆನ್ನಾಗಿಲ್ಲ, ನೋಡಲು ಕುಳ್ಗಿದ್ದಾಳೆ, ಹೀರೋಯಿನ್ ಆಗಲು ಇವಳು ಲಾಯಕ್ಕಿಲ್ಲ ಅಂತ ಇವಳ ಲುಕ್ಸ್ ನ ಟೀಕೆ ಮಾಡಿದ್ರಿಂದ ನಿತ್ಯಾ ಮೆನನ್ ಮನಸ್ಸಿಗೆ ತುಂಬಾನೇ ಬೇಸರವಾಗಿ ನಾನು ಏನೋ ಅಂತ ಪ್ರೂವ್ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ಹೊಸ ಹೀರೋಯಿನ್ ಗಳಿಗೆ ಕರೆದು ಚಾನ್ಸ್ ಕೊಡುವ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಟ್ರೈ ಮಾಡಿದಾಗ ಅಲ್ಲಿನ ಆರ್ಟಿಸ್ಟ್ ಕೋಆರ್ಡಿನೇಟರ್ ಗಳ ಸಹಾಯದಿಂದ ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ನ ಭೇಟಿಯಾಗಿ ಮೋಹನ್ ಲಾಲ್ ಜೊತೆ ಈಕೆಗೆ ಒಳ್ಳೆ ಪರಿಚಯ ಆಗಿ ಮೋಹನ್ ಲಾಲ್ಗೆ ಈಕೆ ಇನ್ನೋಸೆನ್ಸ್ ತುಂಬಾನೇ ಇಷ್ಟವಾಗಿ ಅವರು ಇವಳಿಗೆ ತಮ್ಮ ಆಕಾಶ ಗೋಪುರಂ ಎಂಬ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡುವ ಅವಕಾಶ ಕೊಟ್ಟರು. ಇನ್ನು ಈ ಸಿನಿಮಾ ನಂತರ 2008ನೇ ಇಸ್ವಿಯಲ್ಲಿ ರಿಲೀಸ್ ಆಗಿ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿದ್ರಿಂದ ಮತ್ತೆ ಮೋಹನ್ ಲಾಲ್ ಸಪೋರ್ಟ್ ಇಂದ ನಿತ್ಯಾಗೆ ವೆಲ್ಲುತ್ತುಂ, ಕೇರಳ ಕೆಫೆ, ಆಂಜಲ್ ಜಾನ್, ಅನ್ವರ್ ಅಂತೇಳಿ ಒಂದರಂತೆ ಮಲಯಾಳಂ ಸಿನಿಮಾಗಳಲ್ಲಿ ಆಕ್ಟ್ ಮಾಡುವ ಅವಕಾಶ ಸಿಕ್ಕಿ ನಿತ್ಯಾ ಮೆನನ್ ಒಂದಿಷ್ಟರ ಮಟ್ಟಿಗೆ ಒಳ್ಳೆ ಹಣವನ್ನ ಹೆಸರನ್ನ ಸಂಪಾದನೆ ಮಾಡಿದ್ರು ಕೂಡ
ಇವಳಿಗೆ ನೆಮ್ಮದಿ ಸಮಾಧಾನ ಇರಲಿಲ್ಲ. ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಮೊದಲೇ ಸಿನಿಮಾದಲ್ಲಿ ಅವಕಾಶ ಬೇಕು ಅಂದ್ರೆ ಬಾಸುಗ ಕೊಡು ಅನ್ನುವ ಇಂಡಸ್ಟ್ರಿ ಆಗಿದ್ದರಿಂದ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಆಗ್ಬೇಕು ಅಂದ್ರೆ ದೊಡ್ಡ ಹೀರೋಗಳ ಹತ್ರ, ಡೈರೆಕ್ಟರ್, ಪ್ರೊಡ್ಯೂಸರ್ಗಳ ಹತ್ರ ತುಂಬಾನೇ ಕ್ಲೋಸ್ ಆಗಿರ್ಬೇಕಾಗುತ್ತೆ, ಅವರು ಹೇಳ್ದಾಗೆಲ್ಲ ಕೇಳಬೇಕಾಗುತ್ತೆ ಅಂತ. ಅದಕ್ಕೆ ನಾನು ಸಿನಿಮಾ ಡೈರೆಕ್ಟರ್ ಆದ್ರೆ ಯಾವ ರೀತಿಯ ಪ್ರಾಬ್ಲಮ್ಗಳು ಇರಲ್ಲ ಅಂತ ನಿತ್ಯಾ ಮೆನನ್ ಪುಣೆಯಲ್ಲಿನ FTLI ನಲ್ಲಿ 3 ತಿಂಗಳ ಕಾಲ ಕೋರ್ಸ್ಗೆ ಜಾಯ್ನ್ ಆಗಿ ಅಲ್ಲಿ ತೆಲುಗು ಸಿನಿಮಾದ ಅಪ್ಕಮಿಂಗ್ ಲೇಡಿ ಡೈರೆಕ್ಟರ್ BV ನಂದಿನಿ ರೆಡ್ಡಿನ ಭೇಟಿಯಾದಾಗ ಆ ಪರಿಚಯದ ಕಾರಣದಿಂದ ನಂದಿನಿ ರೆಡ್ಡಿ ನಿತ್ಯಾ ಮೆನನ್ಗೆ ಅಲಾ ಮೊದಲೈಂದಿ ಅನ್ನುವ ಒಂದು ಸಿನಿಮಾನ ನಾನು ಈಗ ಹೊಸದಾಗಿ ಡೈರೆಕ್ಷನ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಂತೇಳಿ ಆ ಸಿನಿಮಾದ ಕಥೆಯನ್ನು ಹೇಳಿದಾಗ ಆ ಸ್ಟೋರಿ ನಿತ್ಯಾ ಮೆನನ್ಗೆ ಬಹಳ ಇಷ್ಟ ಆಗಿದ್ದರಿಂದ ನಿತ್ಯಾ ಮೆನನ್ ಆ ಸಿನಿಮಾದಲ್ಲಿ ಆಕ್ಟ್ ಮಾಡಲು ಇಂಟ್ರೆಸ್ಟ್ ತೋರಿಸಿ ಪುಣೆಯಿಂದ ಸಿನಿಮಾದ ನಿರ್ದೇಶನಕ್ಕೆ ಸಂಬಂಧಪಟ್ಟ ಕೋರ್ಸ್ ನ ಮುಗಿಸಿಕೊಂಡು ಬಂದ ನಂತರ ತೆಲುಗಿನ ಸ್ಟಾರ್ ಹೀರೋ ನಾನಿನ ಹೀರೋ ಆಗಿ ಮಾಡಿಕೊಂಡು ನಿತ್ಯಾ ಮೆನನ್ನ ಹೀರೋಯಿನ್ ಆಗಿ ಮಾಡಿಕೊಂಡು 2010ನೇ ಇಸ್ವಿಯಲ್ಲಿ ಅಲಾ ಮೊದಲೈಂದಿ ಎಂಬ ಸಿನಿಮಾದ ಶೂಟಿಂಗ್ ನ ನಂದಿನಿ ರೆಡ್ಡಿ ಸ್ಟಾರ್ಟ್ ಮಾಡಿದಾಗ ಆ ಸಿನಿಮಾ 2011ನೇ ಇಸ್ವಿ ಜನವರಿ 21ನೇ ತಾರೀಕು ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗೋದ್ರ ಜೊತೆಗೆ ನಿತ್ಯಾ ಮೆನನ್ಗೆ ನಂದಿ ಅವಾರ್ಡ್ ಕೂಡ ಬಂದಿತ್ತು. ಇನ್ನು ಈ ಸಕ್ಸಸ್ ಇಂದನೇ ಈಕೆಗೆ ಉರ್ಮಿ, 180, ಇಷ್ಕ್ ಅನ್ನುವ ಸಿನಿಮಾಗಳಲ್ಲಿ ಆಕ್ಟ್ ಮಾಡುವ ಚಾನ್ಸ್ ಸಿಕ್ಕಿ ಇದೇ ಸಮಯದಲ್ಲಿ ದುಲ್ಕರ್ ಸಲ್ಮಾನ್ ಜೊತೆ ನಿತ್ಯ ಉಸ್ತಾದ್ ಹೋಟೆಲ್ ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡುತ್ತಿರಬೇಕಾದ್ರೆ ಇವರಿಬ್ಬರಿಗೂ ಒಳ್ಳೆ ಸ್ನೇಹವಾಗಿ ನಂತರ ಅದು ಪ್ರೀತಿಯಾಗಿ ದುಲ್ಕರ್ ಸಲ್ಮಾನ್ಗೆ ಅದಾಗಲೇ ಮದುವೆ ಆಗಿದ್ರು. ಅದರ ಬಗ್ಗೆ ಎಲ್ಲ ತಲೆನೇ ಕೆಡಿಸಿಕೊಳ್ಳದೆ ಇವರಿಬ್ಬರು ಕ್ಲೋಸ್ ಆಗಿ ಸಂಬಂಧದಲ್ಲಿ ಇದ್ದುಕೊಂಡು ಬೆಂಗಳೂರು ಡೇಸ್, ಕಾದಲ್ ಕಣ್ಮಣಿ, 100 ಡೇಸ್ ಆಫ್ ಲವ್, ಪ್ರಾಣಂ ಅಂತ ಒಂದ್ರ ಹಿಂದೆ ಒಂದರಂತೆ ಒಟ್ಟಿಗೆ ಸೇರಿ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಒಂದೇ ಮನೆಯಲ್ಲಿ ಒಟ್ಟಿಗೆ ವಾಸ ಮಾಡಲು ಕೂಡ ಆರಂಭಿಸಿ ಮಜಾ ಮಾಡ್ತಿದ್ರು. ಇನ್ನು ಇವರಿಬ್ಬರ ನಡುವೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರಿಂದ ದುಲ್ಕರ್ಗೆ ನಿತ್ಯಾ ಮೆನನ್ನ ಬಿಟ್ಟಿರೋದು ಇಷ್ಟ ಇಲ್ಲದೆ ತನ್ನ ಹೆಂಡತಿ ಅಮಲಾ ಸೂಫಿಯೋಗೆ ಡೈವರ್ಸ್ ಕೊಟ್ಟು ನಿತ್ಯಾ ಮೆನನ್ನ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ರಿಂದ ಈ ವಿಷಯ ನಂತರ ದುಲ್ಕರ್ ಫ್ಯಾಮಿಲಿಯಲ್ಲಿ ಗೊತ್ತಾಗಿ ಅದು ದೊಡ್ಡದಾಗಿ ದುಲ್ಕರ್ ಸಲ್ಮಾನ್ ಹೆಂಡತಿ ಆತ್ಮಹತ್ಯೆಗೆ ಕೂಡ ಪ್ರಯತ್ನ ಪಟ್ಟಿದ್ರಿಂದ ಮಮ್ಮೂಟಿಗೆ ಬೇಜಾರಾಗಿ ತನ್ನ ಮಗ ದುಲ್ಕರ್ಗೆ ಎಷ್ಟೇ ಬುದ್ಧಿ ಹೇಳಿದ್ರು ಆತ ಕೇಳದೆ ಇದ್ರಿಂದ ನೇರವಾಗಿ ನಿತ್ಯಾ ಮೆನನ್ ಜೊತೆ ಮಮ್ಮೂಟಿ ಮಾತನಾಡುತ್ತಾ ತನ್ನ ಮಗನ ಜೊತೆ ನಿನಗಿರುವ ಸಂಬಂಧವನ್ನ ಮುರಿದುಕೊಂಡು ಮಗನಿಂದ ದೂರ ಆಗು ಅಂತ ಹೇಳಿದ್ರು. ಅದಕ್ಕೆ ನಿತ್ಯಾ, ದುಲ್ಕರ್ನ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ, ನಾವಿಬ್ರು ಸಂಬಂಧದಲ್ಲಿದ್ದೀವಿ, ನನಗೆ ಅವನಂದ್ರೆ ಇಷ್ಟ, ಅವನಿಗೂ ನಾನಂದ್ರೆ ಇಷ್ಟ, ಈಸ್ ಮೈ ಲವರ್, ಬಿಟ್ಟು ಕೊಡುವ ಮಾತೇ ಇಲ್ಲ ಅಂತ ಹೇಳಿದ್ರು. ಇನ್ನು ನಿತ್ಯಾ ಮೆನನ್ನೇ ಆಗ್ಲಿ ಆ ಕಡೆ ದುಲ್ಕರ್ ಸಲ್ಮಾನೇ ಆಗ್ಲಿ ಮಮ್ಮೂಟಿಯ ಈ ಮಾತಿಗೆ ಬೆಲೆ ಕೊಡದೇ ಇದ್ದುದರಿಂದ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿರುವ ದೊಡ್ಡ ದೊಡ್ಡ ಆಕ್ಟರ್ಸ್ ಎಲ್ಲ ಸೇರಿ ಪಂಚಾಯಿತಿ ಮಾಡಿ ನಿತ್ಯಾ ಮೆನನ್ಗೆ ದುಲ್ಕರ್ನಿಂದ ನೀನು ದೂರ ಆಗದೆ ಹೋದ್ರೆ ನಿನ್ನ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡ್ತೀವಿ, ಆಮೇಲೆ ನೀನು ಯಾವುದೇ ಕಾರಣಕ್ಕೂ ಮಲಯಾಳಂ ಸಿನಿಮಾಗಳಲ್ಲಿ ಆಕ್ಟ್ ಮಾಡಲು ನಾವು ಬಿಡಲ್ಲ ಅಂತ ಎದುರಿಸಿದ್ರಿಂದ ಈಕೆಗೆ ಬೇರೆ ದಾರಿನೇ ಇಲ್ಲದೆ ತನ್ನ ಕೆರಿಯರ್ಗೋಸ್ಕರವಾಗಿ ದುಲ್ಕರ್ ಜೊತೆ ಇದ್ದಂತಹ ತನ್ನ ಸಂಬಂಧವನ್ನು ಮುರಿದುಕೊಂಡು ಆತನಿಂದ ದೂರ ಆದ್ರು. ಇದರಿಂದ ಒಂದಷ್ಟು ದಿನಗಳು ಮಲಯಾಳಂ ಸಿನಿಮಾಗಳಲ್ಲಿ ನಟಿಸುವುದು ಬೇಡ ಅಂತ ಹೇಳಿ ತೆಲುಗು ಸಿನಿಮಾ ಇಂಡಸ್ಟ್ರಿಗೆ ಮತ್ತೆ ಎಂಟ್ರಿ ಕೊಟ್ಟು ಜಬರ್ದಸ್ತ್, ಮಳ್ಳಿ ಮಳ್ಳಿ ಇದು ರಾಣಿ ರೋಜು, ಸನ್ ಆಫ್ ಸತ್ಯಮೂರ್ತಿ ಅಂತ ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಬ್ಯುಸಿ ಆಗಿರ್ಬೇಕಾದ್ರೆ ಅದೇ ಸಮಯದಲ್ಲಿ ನಿತ್ಯಾ ಮೆನನ್ಗೆ ಕನ್ನಡ ಸೂಪರ್ ಸ್ಟಾರ್ ಸುದೀಪ್ ಜೊತೆ ಕೋಟಿಗೊಬ್ಬ ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡುವ ಅವಕಾಶ ಸಿಕ್ಕಿ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾದ್ರೆ ಇವರಿಬ್ಬರ ನಡುವೆ ಒಳ್ಳೆ ಪರಿಚಯ ಆಗಿ ಆ ಪರಿಚಯ ಸ್ವಲ್ಪ ನಿಧಾನವಾಗಿ ಸ್ನೇಹವಾಗಿ ಇವರಿಬ್ಬರು ಸೇರಿ ಕ್ಲೋಸ್ ಆಗಿದ್ದರಿಂದ ಇದೇ ಸಮಯದಲ್ಲಿ ಸುದೀಪ್ ಹೆಂಡತಿ ಜೊತೆ ಸುದೀಪ್ಗೆ ಮನಸ್ತಾಪ ಆಗಿ ಭಿನ್ನಾಭಿಪ್ರಾಯ ಬಂದು ಆಕೆ ಡೈವರ್ಸ್ಗಾಗಿ ಕೋರ್ಟ್ ಮೆಟಲ್ಲು ಹತ್ತಿದ್ದರಿಂದ ಮಾಧ್ಯಮಗಳಲ್ಲೆಲ್ಲ ಸುದೀಪ್ ಸಂಸಾರ ಈ ರೀತಿ ಹಾಳಾಗಲು ನಿತ್ಯಾ ಮೆನನ್ನೇ ಕಾರಣ, ಆಕೆಯಿಂದಲೇ ಸುದೀಪ್ ಮತ್ತು ಸುದೀಪ್ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಬಂದಿದೆ ಅಂತ ಎಲ್ಲಾ ಕಡೆ ನ್ಯೂಸ್ ವೈರಲ್ ಆಗಿದ್ರಿಂದ ಈ ವಿವಾದ ದೊಡ್ಡದಾಗಿ ಕನ್ನಡ ಚಿತ್ರರಂಗದ ಪ್ರಮುಖರಾದ ಅಂಬರೀಶ್, ರವಿಚಂದ್ರನ್, ರಾಕ್ಲೈನ್ ವೆಂಕಟೇಶ್ ನಿತ್ಯಾ ಮೆನನ್ಗೆ ಸುದೀಪ್ನಿಂದ ದೂರ ಇರಲು ಹೇಳಿ ಇಲ್ಲಾಂದ್ರೆ ಇನ್ನೂ ಕೂಡ ನಿಖಿತನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಿದ ರೀತಿ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರಿಂದ ತನ್ನ ಕೆರಿಯರೇ ಮುಖ್ಯ ಅಂತ ಅಂದುಕೊಂಡ ನಿತ್ಯಾ ಮೆನನ್ ಸುದೀಪ್ನಿಂದ ದೂರ ಆಗಿ ಸಿನಿಮಾಗಳ ಮೇಲೆ ಆಸಕ್ತಿ ತೋರಿಸಿದ್ರು ಅಂತ ಆ ಸಮಯದಲ್ಲಿ ಟಿವಿ ಚಾನೆಲ್ಗಳಲ್ಲಿ, ಮೀಡಿಯಾಗಳಲ್ಲಿ ವರದಿಯಾಗಿತ್ತು. ಇದು ಹೀಗೆ ಇದ್ರೆ ಇಷ್ಟೆಲ್ಲ ಅವಾಂತರಗಳು ಸಾಲದು ಅಂತ ಅಲಿ ಎಂಬ ವ್ಯಕ್ತಿ ಇದೇ ಸಂದರ್ಭದಲ್ಲಿ ತಮಿಳು ಟಿವಿ ಚಾನೆಲ್ ಒಂದರ ಚಾನೆಲ್ ಡೈರೆಕ್ಟರ್ ನ ಭೇಟಿಯಾಗಿ ನನಗೂ ನಿತ್ಯಾ ಮೆನನ್ಗೂ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗಿಂದನೇ ಮದುವೆ ಆಗಿದೆ ಅಂತ, ಆಕೆ ಕೆರಿಯರ್ಗೋಸ್ಕರವಾಗಿ ನನಗಿನ್ನೂ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳ್ತಿದ್ದಾಳೆ, ನಾವಿಬ್ರು ಸಂಬಂಧದಲ್ಲಿದ್ವಿ, ಸಖತ್ ಮಜಾ ಮಾಡಿದೀವಿ, ನಿತ್ಯಾಗೆ ನಾನು ಅಂದ್ರೆ ತುಂಬಾನೇ ಇಷ್ಟ, ಆಕೆ ನನ್ನ ಪ್ರೇಮ ದೇವತೆ ಅಂತ ಹೇಳುತ್ತಾ ಆ ಚಾನೆಲ್ ಡೈರೆಕ್ಟರ್ಗೆ ತಮ್ಮ ಮದುವೆ ಫೋಟೋಗಳನ್ನ ತೋರಿಸಿದ್ರಿಂದ ಅದರ ನೆಕ್ಸ್ಟ್ ಡೇನೆ ಆ ಚಾನೆಲ್ ಅವರು ಶ್ರೀಮತಿ ನಿತ್ಯಾ ಮೆನನ್ ಅಂತ ಟೆಲಿಕಾಸ್ಟ್ ಮಾಡಿದ್ರಿಂದ ಅದನ್ನು ನೋಡಿದ ಜನರೆಲ್ಲ ಒಂದೇ ಸಾರಿ ಶಾಕ್ಗೆ ಗುರಿಯಾಗಿದ್ರು.
ಇನ್ನು ಈ ರೀತಿ ನಂತರ ವಾರ್ತೆಗಳು ತುಂಬಾನೇ ದೊಡ್ಡದಾಗಿದ್ರಿಂದ ನಿತ್ಯ ಮೆನನ್ ಈ ವಿಷಯದ ಬಗ್ಗೆ ಸ್ಪಂದಿಸುತ್ತಾ ಇದೆಲ್ಲ ಸುಳ್ಳು, ಅವನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಅವನು ಯಾರ ಹುಚ್ಚ ಅಂತ ಹೇಳಿದ್ರಿಂದ ಈ ವಾರ್ತೆಗಳಿಗೆ ಅಲ್ಲಿಗೆ ಫುಲ್ ಸ್ಟಾಪ್ ಬಿತ್ತು. ಇದು ಹೀಗೆ ಇದ್ರೆ ನಿತ್ಯ ಮೆನನ್ಗೆ ಕನ್ನಡದಲ್ಲಿ ಕೋಟಿಗೊಬ್ಬ ಎಂಬ ಸಿನಿಮಾ ನಂತರ ಮತ್ತೆ ಅವಕಾಶಗಳು ಸಿಗದೆ ತೆಲುಗಿನಲ್ಲಿ ಕೂಡ ಗೀತಾ ಗೋವಿಂದಂ, ಭೀಮ್ಲಾ ನಾಯಕ್ ಸಿನಿಮಾ ನಂತರ ಯಾರು ಈಕೆಯನ್ನು ಹಾಕಿಕೊಂಡು ಸಿನಿಮಾ ತೆಗೆಯಲು ಮುಂದೆ ಬರಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ಈಕೆ ಗ್ಲಾಮರ್ ಹೀರೋಯಿನ್ ತರಹ ಬಾಡಿನ ಮೇಂಟೈನ್ ಮಾಡದೆ ಚೆನ್ನಾಗಿ ತಿಂದು ತೂಕನ ಹೆಚ್ಚಿಸಿಕೊಂಡು ದಪ್ಪ ಆಗಿ ಓವರ್ ಆಟಿಟ್ಯೂಡ್ ನ ತೋರಿಸುತ್ತಾ ನಾನು ಸಿನಿಮಾಗಳಲ್ಲಿ ಆಕ್ಟ್ ಮಾಡಬೇಕು ಅಂತ ಅಂದ್ರೆ ನಾನು ಕೇಳುವ ಫೆಸಿಲಿಟಿಗಳೆಲ್ಲ ಬೇಕು ಅಂತ ತುಂಬಾನೇ ಕಂಡೀಷನ್ ಹಾಕಿದ್ರಿಂದ ಅದಾಗಲೇ 37 ವರ್ಷ ಆಗಿರುವ ನಿತ್ಯ ಮೆನನ್ನ ಕನ್ನಡ ಮತ್ತು ತೆಲುಗಿನಲ್ಲಿ ಹಾಕಿಕೊಂಡು ಸಿನಿಮಾ ಮಾಡಲು ಪ್ರೊಡ್ಯೂಸರ್ಗಳು ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದುದರಿಂದ ಈಕೆಗೆ ಬೇರೆ ದಾರಿನೇ ಇಲ್ಲದೆ ಕೆಲವು ವೆಬ್ ಸೀರೀಸ್ ಗಳಲ್ಲಿ ಆಕ್ಟ್ ಮಾಡುತ್ತಾ ಇದ್ದಂತ ಸಂದರ್ಭದಲ್ಲಿ ಈಕೆಗೆ ಧನುಷ್ ಜೊತೆ ಒಳ್ಳೆ ಪರಿಚಯ ಆಗಿ ಮೊದಲೇ ಅವನು ಸಿಕ್ಕ ಹೀರೋಯಿನ್ಗಳ ಜೊತೆ ಸಂಬಂಧ ಇಟ್ಕೊಂಡು ಅದು ಅವನ ಹೆಂಡತಿಗೆ ಗೊತ್ತಾಗಿ ಅವಳು ಇವನಿಗೆ ಡೈವರ್ಸ್ ಕೊಟ್ಟಿದ್ರಿಂದ ಧನುಷ್ ಈಗ ಫುಲ್ ಫ್ರೀ ಆಗಿ ಸ್ವತಂತ್ರನಾಗಿ ತನ್ನ ಜೊತೆ ಆಕ್ಟ್ ಮಾಡುವ ಹೀರೋಯಿನ್ಗಳ ಜೊತೆ ಓಪನ್ ಆಗಿ ಮಜಾ ಮಾಡುತ್ತಿದ್ದ. ಇಂಥ ಸಂದರ್ಭದಲ್ಲೇ ನಿತ್ಯಗೆ ಧನುಷ್ ಜೊತೆ ಪರಿಚಯ ಆಗಿದ್ರಿಂದ ಇವರಿಬ್ರು ಕ್ಲೋಸ್ ಆಗಿ ತುಂಬಾ ಹತ್ರ ಆಗಿ ಸುಖ ಪಡುತ್ತಾ ಈಗ ಧನುಷ್ ತನ್ನ ಬ್ಯಾನರ್ ನಲ್ಲಿ ತಯಾರಾಗುತ್ತಿರುವ 2 ಸಿನಿಮಾಗಳಲ್ಲಿ ಇವಳಿಗೆ ಚಾನ್ಸ್ ಕೊಟ್ಟಿದ್ದ. ಆದ್ರೆ ನಿತ್ಯ ದುರದೃಷ್ಟಕ್ಕೆ ಇವಳ ಜೊತೆ ಧನುಷ್ ಆಕ್ಟ್ ಮಾಡಿದಂತಹ ಇಡ್ಲಿ ಕಡಾಯಿ ಎಂಬ ಸಿನಿಮಾ ಕಳೆದ ತಿಂಗಳು ರಿಲೀಸ್ ಆಗಿ ಅಟ್ಟರ್ ಫ್ಲಾಪ್ ಆಗಿದ್ದರಿಂದ ಧನುಷ್ ಮತ್ತೆ ನಿತ್ಯ ಸಂಬಂಧ ಮುರಿದು ಬಿದ್ದಿದ್ದು ಈಗ ತನ್ನ ಹೊಸ ಸಿನಿಮಾಗೆ ಧನುಷ್ ಬೇರೆ ಹೀರೋರನ್ನ ಹುಡುಕುತ್ತಿರುವುದಾಗಿ ತಿಳಿದು ಬಂದಿದೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರು ಪರ್ಮನೆಂಟ್ ಅಲ್ಲ. ಇವತ್ತು ಸ್ಟಾರ್ ಆಗಿದ್ದವರು ನಾಳೆ ಅವಕಾಶಗಳೇ ಸಿಗದೆ ಬೀದಿಗೆ ಬರಬಹುದು. ಇವತ್ತು ಅವಕಾಶಗಳೇ ಇಲ್ಲದೆ ಇರೋರು ನಾಳೆ ಸೂಪರ್ ಸ್ಟಾರ್ ಆಗಬಹುದು. ನಿತ್ಯ ಮೆನನ್ ಸ್ವಲ್ಪ ಬ್ಯೂಟಿ ಕಾನ್ಶಿಯಸ್ ಆಗಿದ್ದಿದ್ರೆ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಅವಕಾಶ ಸಿಕ್ತಿತ್ತು ಅಂತ ಹೇಳುತ್ತಾ ಇಂತಹ ನಿತ್ಯ ಮೆನನ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.